ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಬ್ಯಾಂಕ್ ನಿಫ್ಟಿನಲ್ಲಿ ಫಿನ್ ನಿಫ್ಟಿನಲ್ಲಿ ಎರಡರಲ್ಲೇ ಎಕ್ಸ್ಪೈರಿ ಆಗಿತ್ತು. ನಾಳೆ ರಾಮನವಮಿ ಪ್ರಯುಕ್ತ ರಜೆ ಇರುತ್ತೆ ಮಾರ್ಕೆಟು. ಹೋಪ್ಫುಲಿ ಯಾರೂ ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅನ್ಕೊತೀನಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಯಾವ ರೀತಿ ಆಗುತ್ತೆ ಅನ್ನೋದು ಎಲ್ಲ ಇಸ್ರೇಲ್ ಮೇಲೆ ನಿಂತಿದೆ. ಪ್ರತಿಕಾರ ತೊಗೊಂಡಲ್ಲಿ ಇರೋಕ್ಕಾಗೋದಿಲ್ಲ, ನಾವು ಪ್ರತಿಕಾರ ತೊಗೊಂತೀವಿ ಅಂತ ಹೇಳಿದ್ದಾರೆ. ಸೊ ಇಸ್ರೇಲ್ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಇವಾಗ ನಿಂತಿದೆ. ಬಟ್ FMC ಸೆಕ್ಟರ್ ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ 2200 ವೆರಿ ಗುಡ್ ಲೆವೆಲ್ ಅಂತ ನೆನ್ನೆ ಮಾತಾಡಿದ್ವಿ. ಅಲ್ಲಿಂದ ಇವತ್ತು ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬಂತು. HDFC ಬ್ಯಾಂಕ್ ಪಾಸಿಟಿವ್ ಆಗಿತ್ತು. IT ಸೆಕ್ಟರ್ ಇವತ್ತು ತುಂಬ ಪೇನ್ ತಿಂದಂಥ ಸೆಕ್ಟರ್. ಆಫ್ಕೋರ್ಸ್ ಬ್ಯಾಂಕ್ ನಿಫ್ಟಿನಲ್ಲೂ ತುಂಬ ಸ್ಟಾಕ್ಗಳು ಪೇನ್ ತಿಂದಿದೆ. ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಇನ್ಫೋಸಿಸ್. ಸೊ ಗುರುವಾರ ಇವರು ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ಲೆವೆಲ್ 1400 ಅಂತ ಹೇಳಿದ್ದೆ. ಸೊ 1400 ಈಗ ಮೇಕ್ ಆರ್ ಬ್ರೇಕ್ ಆಗಬೇಕು. ಗುರುವಾರ ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಐಷರ್ ಮೋಟರ್ಸಲ್ಲಿ 3.23% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಫಾರ್ಮಾ ಸೆಕ್ಟರ್ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಡಿವಿ ಸ್ಲ್ಯಾಬ್ಸ್ ನೋಡೋಣ, ಸದ್ಯದಲ್ಲೇ 4000 ಬ್ರೇಕ್ ಆಗುತ್ತೆ ಏನು ಕತೆ ಅಂತ ನೋಡ್ತಾ ಬರೋಣ. ಅಪೋಲೋ ಹಾಸ್ಪಿಟಲ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ONGC ಒಂದು ಒಳ್ಳೆ ವಾಲ್ಯೂಮ್ ಆಗಿದೆ ಅಂತ ಮಾತಾಡಿದ್ವಿ, ಅಲ್ಲಿ ಅದೇ ರೀತಿ ಆಗ್ತಾ ಇದೆ. TCS ಅಲ್ಲಿ ಒಂದು 150 ಪಾಯಿಂಟ್ಸ್ ಮೂವ್ಮೆಂಟ್ ಬರ್ಬೋದು ಅಂದ್ಕೊಂಡಿದ್ವಿ, ಅದು ಬಂದಿದೆ. ಸೊ 3850 ಲೆವೆಲ್ಗೆ ಇವತ್ತು ಬಂದು ಟೆಸ್ಟ್ ಆಯಿತು. ಸೊ ಆ ಒಂದು ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಗಿದೆ. ಸೊ ನೋಡ್ತಾ ಬರೋದಾದ್ರೆ ಯಾವ ರೀತಿ ಟ್ರೇಡ್ ಇತ್ತು ಅಂತ. ನಿಫ್ಟಿನಲ್ಲಿ ನೀವು ನೋಡ್ತಾ ಇರೋದಾದ್ರೆ ಸೇಮ್ ನೆನ್ನೆ ಏನಿತ್ತು ಸೇಮ್ ಯಥಾ ಪ್ರಕಾರ ದಿನ ಅಂತ ಹೇಳ್ಬೋದಲ್ವಾ. ನೆನ್ನೆ ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಇಡೀ ದಿನ ಒಂದೇ ಟ್ರೆಂಡಲ್ಲಿ ಬಂದು ಕೆಳಗಡೆ ಕ್ಲೋಸಿಂಗ್ ಆಗಿತ್ತು. ವೀಕ್ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು ಸ್ವಲ್ಪ ಅದೇ ಥರ ಸಣ್ಣ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಒಂದು ನೆಗೆಟಿವ್ ಟ್ರೇಡ್ ಬಂದರೂ ಒಂದು ವಾಪಸ್ ಪಾಸಿಟಿವ್ ಬಂದು ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಆಗ್ತಾ ಇದೆ. ನೋಡಿ, ಎಲ್ಲಿ ಓಪನ್ ಆಗಿದೆಯೋ ಆಲ್ಮೋಸ್ಟ್ ಅದೇ ಝೋನ್ ಹತ್ರ ಬಂದು ಕ್ಲೋಸ್ ಆಗ್ತಾ ಇದೆ. ಇವತ್ತಂತೂ ಇನ್ನೂ ಚೆನ್ನಾಗಿ ಆ ಬಿಹೇವಿಯರ್ನ ಮಾಡಿದೆ. ಸೊ ಈಗ ಏನಾಗ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಸಪೋರ್ಟ್ ಸಿಗ್ತಾ ಏನು ಕತೆ ಅನ್ನೋದಕ್ಕೆ ನೋಡಿ, 22,000 ಖಂಡಿತವಾಗ್ಲೂ ರೌಂಡ್ ಲೆವೆಲ್ ಆಗುತ್ತೆ. ಸಪೋರ್ಟ್ ಇವತ್ತು 22,080 ತನಕ ಬಂದಿತ್ತು. ಮಾರ್ಕೆಟ್ ತುಂಬ ವೀಕ್ ಆಗೇ ಇತ್ತು ಇವತ್ತು. ನೆಗೆಟಿವ್ ಸೆಂಟಿಮೆಂಟಲ್ಲೇ ಇಟ್ಕೊಂಡಿರ್ಬೇಕು ನೀವು, ಯಾಕೆಂದರೆ ಏನು ತುಂಬ ಪಾಸಿಟಿವ್ ಆಗುತ್ತೆ ಅನ್ನೋ ಥರ ಗ್ಲೋಬಲ್ ಪಾಲಿಟಿಕ್ಸ್ ಯಾವುದೂ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಗ್ಲೋಬಲ್ ಇವೆಂಟ್ಸು ಯಾವ ಥರ ಬೇಕಾದ್ರೂ ಚೇಂಜ್ ಆಗ್ತಾ ಹೋಗ್ಬೋದು. ಬಟ್ ಇವಾಗ ಈ ಟ್ರೆಂಡ್ ಲೈನ್ನ ನಾವೇನಾದ್ರು ಒಂಚೂರು ಆಚೆ ಮಾಡ್ಕೊಳ್ತೀವಿ, ನೋಡ್ತೀವಿ ಅನ್ನೋದಾದರೆ ನೋಡಿ, ಈ ಥರ ಹಾಕೊಂಡು ನೋಡ್ಬೋದು. ಕರೆಕ್ಟಾ? ಅದೇ ಟ್ರೆಂಡ್ ಲೈನ್, ಇನ್ನೇನು ಚೇಂಜ್ ಮಾಡ್ತಾ ಇಲ್ಲ ನಾನು. ಅದೇ ಟ್ರೆಂಡ್ ಲೈನ್ ಈ ರೀತಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ಇತ್ತು. ಇವಾಗ ಆ ಸಪೋರ್ಟ್ ಆಗಿದೆ. ಇಲ್ಲೂ ಡೋಜಿ ಬಂದಿತ್ತು, ಇಲ್ಲೂ ಡೋಜಿ ಕ್ಯಾಂಡ್ಲು. ಸೊ ಇದು ಏನು ಮಾಡುತ್ತೆ ಈಗ, ಇವತ್ತಿನ ಒಂದು ಲೋ ಏನು ಮಾಡಿತ್ತಲ್ಲ 22,080, ಅದನ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಕಮ್ಮಿ 22,000 ಲೆವೆಲ್ ಅಂತ ನೀವು ಅನ್ಕೋಬಹುದು. ಸೊ 22,000 ಲೆವೆಲಲ್ಲಿ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಯಾವತ್ತಿಗೆ ಹೇಳ್ತಾ ಇದ್ದೀನಿ, ಗುರುವಾರಕ್ಕೆ 22,140 ಹತ್ರ ಬಂದು ಕ್ಲೋಸಿಂಗ್ ಆಗಿದೆ. ಇನ್ ಕೇಸ್ 22,000 ಹತ್ರ ಓಪನ್ ಆದರೆ ಏಕ್ದಮ್ ಆಗಿ ನೀವು ಪಿ ತೊಗೊಳೋದು ಏನೋ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ನೋಡೋಣ. ಅಫ್ಕೋರ್ಸ್ ಗ್ಲೋಬಲ್ ಇವೆಂಟ್ಸು ನಾಳೆ ನಾಡಿದ್ದು ಏನಾಗುತ್ತೆ ಅನ್ನೋದು ಮಾಹಿತಿ ಬಂದಿರುತ್ತೆ ನಿಮಗೆ. ಬಟ್ 22,000 ಯಾವ ರೀತಿ ಟೆಸ್ಟ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 22,000 ಬ್ರೇಕ್ ಆದರೆ ಮಾತ್ರ ಮತ್ತೆ ಮಾರ್ಕೆಟ್ ನೆಗೆಟಿವ್ ಅಂತ ಓದಿ. ಇಲ್ಲ ಅಂತಂದರೆ ಇದು ಈಗಲೂ ಕೂಡ ಒಂದು ಸಪೋರ್ಟ್ ಏರಿಯಾ ಹತ್ರನೇ ಇದೆ. ಹಾಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗಬೇಡಿ. ಮೋರೋವರ್ ಇವತ್ತು ಡೋಜಿ ಬಂದಿದೆ, ಒಂದು ಇಂಡಿಸಿಷನ್ನ ಹೇಳ್ತಾ ಇದೆ. ಸೊ ನಿಫ್ಟಿನಲ್ಲಿ ಇವತ್ತು ಟ್ರೇಡ್ ಮಾಡಿದವರು ಕಮ್ಮಿ ಅಂತಲೇ ಅನ್ಕೋತೀನಿ. ಬಟ್ ಟ್ರೇಡ್ ಮಾಡಿದ್ರು ಇವತ್ತು ಒಂದು ಸ್ಮಾಲ್ ರೇಂಜಿನ ಟ್ರೆಂಡ್ ಆಗಿತ್ತು. ಬಟ್ ಅಫ್ಕೋರ್ಸ್ ಎಲ್ಲರೂ ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಿರ್ತಾರೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಇವತ್ತು ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ನಿನ್ನೆ ಹೇಳೋಗಿದ್ದೆ ಏನಂತ, 47,500ರಿಂದ 600 ಒಂದು ಸಪೋರ್ಟ್ ಇದೆ. ಅದಕ್ಕಿಂತ ಕೆಳಗಡೆ ಬಂದರೆ 47,300 ಇಂಪಾರ್ಟೆಂಟ್ ಅಂತ ನೆನ್ನೆ ಚಾರ್ಟ್ಸ್ ನೋಡಿದ್ರು ಕಮೆಂಟ್ ಮಾಡಿ. ಸೊ 47,300 ಹತ್ತಿರನೇ ಓಪನ್ ಆಯಿತು. ಇಮಿಡಿಯೇಟ್ ಸಪೋರ್ಟ್ ಲೆವೆಲ್ ಓಪನ್ ಆಯ್ತು. ಏನಾಯಿತು, ಶಾರ್ಟ್ ಕವರಿಂಗ್ ಬರ್ತಾ ಹೋಯಿತು. ಇಲ್ಲಿ ಒಂದ್ಸಲ ಈ ಥರ ಬಂದು ಮೇಲ್ಗಡೆ ಹೋಗ್ತಿದ್ದಾಗ ಒಂದ್ಸಲ ಹೇಳಿದೆ ನಿಮಗೆ, ಇವತ್ತು 47,500 ಹುಷಾರಾಗಿ ಯಾರಾದರೂ ಪುಟ್ ರೇಟಿಂಗ್ ಮಾಡಿದರೆ ಒಂದು ಒಳ್ಳೆ ಸಪೋರ್ಟ್ ಕೂಡ ಬಿಲ್ಡಪ್ ಆಗ್ತಾ ಇದೆ ಅಂತ. ಬಟ್ ಆ ರೀತಿ ಅಟೆಂಪ್ಟ್ ಆಗಿತ್ತು. ಇಲ್ಲಿಂದ ಒಂದು ಚಾನಲ್ ಸಪೋರ್ಟ್ ತೊಗೊಂಡೋಗಿತ್ತು. ಒಂದ್ಸಲ ನಮಗೆ ಇಲ್ಲಿ ಸ್ಟಾಪ್ ಲಾಸ್ ಥರ ಹಿಟ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಏಕ್ದಮ್ ಪಿ ತೊಗೊಳಕ್ಕೆ ಹೋಗ್ಬಿಡಿ ಅನ್ನೋದು ಇದನ್ನೇ ಹೇಳ್ತಾರಂಥದ್ದು. ಯಾಕೆಂದರೆ OA ಕ್ಲೀನಾಗಿ ಹೇಳ್ತಾ ಇತ್ತು, ಟಫ್ ಫೈಟ್ ಬಿಲ್ಡಪ್ ಆಗ್ತಾ ಇದೆ 47,500 ಅಂತ. ಒಂದು ಕನ್ಸಲ್ಟೇಷನ್ ಆಗಿ ಲಾಸ್ಟಿಗೆ ಮತ್ತೆ ಒಂದು ಪಾಸಿಟಿವ್ ಏರಿಯಾದಲ್ಲಿ ಬಂದು, ಅಂದರೆ 47,500 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿ. ಬಿಕಾಸ್ ಆಫ್ HDFC ಬ್ಯಾಂಕ್ ಅಂತ ಹೇಳ್ತೀನಿ, ಯಾಕಂದರೆ ಅದೊಂದೇ ಪಾಸಿಟಿವ್ ಆಗಿದ್ದು. ಸೊ ಮೇಲ್ಗಡೆ ಹೋದರೆ ಇದೆಲ್ಲ ರೆಸಿಸ್ಟೆನ್ಸ್ ಲೆವೆಲ್ಗಳು ಇವಾಗ 47,700, ಅದನ್ನ ಮೇಲೆ ಹೋದರೆ 48,000, ಇದೆಲ್ಲ ರೆಸಿಸ್ಟೆನ್ಸ್ ಥರನೇ ಆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ 47,400, 300 ಈ ಝೋನ್ ಹತ್ರ ಓಪನ್ ಆಗಬಾರ್ದು. ಸೊ ಅಕಸ್ಮಾತ್ ಈ ಝೋನ್ ಹತ್ರ ಓಪನ್ ಆಯಿತು ಅಂತಂದರೆ ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಮಾಡಿದ ಬೆಲೆನೇ ಇಲ್ದಂಗೆ ಆಗುತ್ತೆ. ಆಗ ಮತ್ತೆ ವೀಕ್ ಸೆಂಟಿಮೆಂಟ್ ಆಗುತ್ತೆ. 47,000 ತನಕ ಬಂದು ಬ್ಯಾಂಕ್ ನಿಫ್ಟಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಗುರುವಾರಕ್ಕೆ. ಇನ್ ಕೇಸ್ ಮೇಲ್ಗಡೆ ಓಪನ್ ಆಯಿತು, 47,400 ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಒಂದು ದೊಡ್ಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಸೊ 48,000 ತನಕನೂ ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. 47,700, 48,000 ಅಲ್ಲಿ ತನಕ ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಅಗೇನ್ ನ್ಯೂಸ್ ರಿಲೇಟೆಡ್ ಆಗಿರುತ್ತೆ ಇದೆಲ್ಲ. ಹಾಗಾಗಿ ನ್ಯೂಸನ್ನೇ ಜಾಸ್ತಿ ಫಾಲೋ ಮಾಡ್ತೀರಾ, ಚಾರ್ಟ್ಸ್ ಫಾಲೋ ಮಾಡ್ತೀರಾ ನೋಡಿ. ಬಟ್ ಎಕ್ಸಾಕ್ಟಾಗಿ ಡೋಜಿ ಮಾಡಿದೆ ಎಲ್ಲಿ ಅಂದ್ಕೊಂಡಿದ್ವು ಆ ಲೆವೆಲಲ್ಲಿ. ಸೊ ಇದಕ್ಕೆ ನಾನು ಒಂದು ಚಾನಲ್ ಅಂತ ಹಾಕಿಲ್ಲ, ಬೇಕಾದರೆ ತುಂಬ ಚಾನಲ್ಗಳಾದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಆ ರೀತಿ ಮಾಡಿದೆ. ಈ ಟ್ರೆಂಡ್ ಲೈನ್ನ ಇನ್ನೂ ನಾವು ಸಾಕು ಅನ್ಸುತ್ತೆ, ಆ ಟ್ರೆಂಡ್ ಲೈನ್ನ ತೆಕ್ಕೋಬೋದು. ಆ ಟ್ರೆಂಡ್ ಲೈನ್ನ ತೆಗೆದುಬಿಟ್ಟು ನಾವು ಇಲ್ಲೇ ಒಂದು ಚಾನಲ್ ಅಂತ ಮಾಡೋದಾದರೆ ನೋಡಿ, ಹತ್ತತ್ರ ಆ ಝೋನ್ ಹತ್ತತ್ರನೇ ಬರುತ್ತೆ. ಕ್ಲೀನಾಗಿ ಹಾಕೋಬೇಕು, ಒಂದು 2-3 ಟಚ್ ಆಗೋ ಥರ ಹಾಕೋಬೇಕಿದು. ಸುಮ್ಮನೆ ಹೆಂಗೆಂಗೋ ಹೇಳಿದ್ರೆ ಹೆಂಗೆಂಗೋ ಆಗೋಗುತ್ತೆ. ಬಟ್ ನೋಡೋಣ, ಆ ಥರ ಕೂರ್ಸೋ ಥರ ಅಂತ ಅಂದ್ರೂ ನೀವು ಟ್ರೈ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ರೂಮ್ ಇದೆ. 47,000 ತನಕ ಬರುವಂಥ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಗೆ. ಬಟ್ ಚಾನಲಲ್ಲಿ ಏನು ಒಂದು ವಿ ಶೇಪ್ ಈ ಥರ ಅಂದ್ಕೊಂಡಿದ್ವಿ, ಇಲ್ಲಿ ನೋಡಿ ಈ ರೀತಿ ಹೋಗುತ್ತೆ, ಮೇಲ್ಗಡೆ
ಕೆಳಗಡೆ ಶಾರ್ಪ್ ರಿಕವರಿ ಬರುತ್ತೆ, ಮೇಲ್ಗಡೆ ಹೋದರೆ ಶಾರ್ಪ್ ರಿಕವರಿ ಬರುತ್ತೆ. ಬಟ್ ಇಲ್ಲಿ ಬಂದಾಗ ಡೋಜಿ ಆಗುತ್ತೆ, ಕಾಣಿಸ್ತಾ ಇದೆಯಾ, ಇದು ಹತ್ತಿರ ಬಂದಾಗ ಒಂದು ಡೋಜಿ ಮಾಡುತ್ತೆ. ಅಥವಾ ಇಲ್ಲಿ ಒಂದು ಪೇಂಟ್ ಬೆಳೆದಿತ್ತು, ಈಗ ಇಲ್ಲಿ ಡೋಜಿ ಆಗಿತ್ತು, ಇಲ್ಲಿ ಡೋಜಿ ಆಗಿತ್ತು. ಸೊ ಈಗ ಮತ್ತೆ ಒಂದು ಡೋಜಿ ಮಾಡ್ತಾ ಇದೆ ಈ ಕ್ಯಾಂಡಲ್ ಹತ್ರ. ಸೊ ಇಲ್ಲಿ ಒಂದು ಪಾಸ್ ಆಗ್ಬೋದು, ಅವಾಗ ಏನು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತ ಓದಬೇಕು, ಇಲ್ಲ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಲ್ಲಿ ಮತ್ತೆ ಒಂದು ಡೋಜಿ ಕ್ಯಾಂಡಲ್ ಆಗಿ ಬರ್ಬೋದು ಯಾವತ್ತು ಗುರುವಾರ ದಿನ. ಸೊ ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ, ಯಾಕಂದರೆ ಒಳ್ಳೆ ಮೂಮೆಂಟ್ ಆಗೋಗಿದೆ. ಇಲ್ಲಿ ನೀವು ಹುಷಾರಾಗಿರಬೇಕು. ಇವಾಗ ತುಂಬ ಸೂಕ್ಷ್ಮವಾಗಿರುವಂಥ ಲೆವೆಲ್ಗೆ ಬಂದಿದ್ದೀವಿ. ಸೊ ಮೇಕ್ ಆರ್ ಬ್ರೇಕ್ ಸಿಚುವೇಷನಲ್ಲಿದೆ. ಹಾಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಂಡು ಅಗ್ರೆಸಿವ್ ಆಗಿ ಯಾವ ಕಡೆನೂ ಪೊಸಿಷನ್ ತಗೊಂಡು ಹೋಗ್ಬಿಡಿ. ಕೆಲವರು ನಿನ್ನೆ ಮಂಜುನಾಥ್ ಸರ್ ಶೇರ್ ಮಾಡಿದ್ರು, ಎಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಬುಲ್ಲಿಶ್ ಆಗಿದ್ರು ಅಂತಂದರೆ ರಿಟೇಲ್ ಟ್ರೇಡರ್ಸು. ಬಟ್ ಇವತ್ತು ಎಲ್ಲಿ ಆ ಥರ ಬುಲ್ಲಿಶ್ನೆಸ್ ಇತ್ತು, ಇವತ್ತು ನೋಡಿ ನೆನ್ನೆಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿಂದ ಏನೋ ಶಾರ್ಟ್ ಕವರಿಂಗ್ ಬರುತ್ತೆ. ಅದು ಯಾವ ರೀತಿ ಗ್ಲೋಬಲ್ ಇವೆಂಟ್ ಇಷ್ಟೊಂದೆಲ್ಲ ನಡೀತಿದ್ದಾಗ ಪೊಸಿಷನ್ನ ಕ್ಯಾರಿ ಮಾಡ್ತೀರಾ ಅನ್ನೋದು ತುಂಬ ಆಶ್ಚರ್ಯ ಆಗುತ್ತೆ. ಸೊ ದಯವಿಟ್ಟು ಯಾರು ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅಂತ ಅನ್ಕೊತೀನಿ. ಸೊ ಬ್ಯಾಂಕ್ ನಿಫ್ಟಿ ಆ ರೀತಿ ಆಗಿತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿತ್ತು ಇವತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿನ ನೋಡೋದಾದ್ರೆ ಇವತ್ತು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಎಕ್ಸ್ಪೈರಿ ಆಗಿದೆ. ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, 21,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್, ಮೇಜರ್ ಸಪೋರ್ಟು, ಡೈಲಿ ಕ್ಯಾಂಡಲ್ ಇರುವಂಥ ಸಪೋರ್ಟು ಫಿನ್ ನಿಫ್ಟಿನಲ್ಲಿ ಅಂತ ಮಾತಾಡಿದ್ವಿ. ಇವತ್ತು 21,000ದಲ್ಲಿ ಒಳ್ಳೆ ರೀತಿಯಾದಂಥ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ನೋಡಿ ಫಿನ್ ನಿಫ್ಟಿನಲ್ಲಿ ಯಾಕೆ ಆ ಥರ ಆಯಿತು ಅಂತಂದರೆ ತುಂಬ ದೊಡ್ಡ ಗ್ಯಾಪನ್ನು ಕ್ರಿಯೇಟ್ ಮಾಡಿಕೊಂಡು ದೊಡ್ಡ ಫಾಲ್ ಆಗಿದೆ. 21,700 ಆಲ್ಮೋಸ್ಟ್ 21,000 ಅಂದರೆ 700 ಪಾಯಿಂಟ್ಸ್ ಫಾಲ್ ಆಗೋಗ್ಬಿಟ್ಟಿದೆ ಅದರಲ್ಲಿ ಫಿನ್ ನಿಫ್ಟಿನಲ್ಲಿ. ಸೊ ಹಾಗಾಗಿ ಈ ಒಂದು ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟೆಡ್. ಸೊ ಇದು ಇಂಪಾರ್ಟೆಂಟ್ ಸಪೋರ್ಟ್, ಸೇಮ್ ಗುರುವಾರಕ್ಕೂ ಇದೇ ಝೋನ್ ಆಗಿರುತ್ತೆ. 21,000 ಯಾವ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಫಿನ್ ನಿಫ್ಟಿನಲ್ಲಿ. 21,000 ಬ್ರೇಕ್ ಆಯಿತು ಅಂತಂದರೆ 20,800 ತನಕನೂ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಫಿನ್ ನಿಫ್ಟಿ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡೋಣ. ಇನ್ ಕೇಸ್ ಇದೇ ಝೋನಲ್ಲಿ ಮೇಲ್ಗಡೆ ಓಪನ್ ಆದರೆ 21,500ರಿಂದ 21,000ದಲ್ಲಿ ಒಂದು ಸೈಡ್ ವೇಸ್ ದಿನ ಆಗಿ ಉಳಿಬೋದು ಗುರುವಾರ ದಿನ. 21,000ನ ಸಕ್ಸಸ್ಫುಲಿ ಬ್ರೇಕ್ ಆಗಿ ಬಂತು ಅಂದರೆ 20,800 ಕಡೆಗೆ ಬರುವಂಥ ಸಾಧ್ಯತೆ ಇದೆ. ಎಗೇನ್ ಗ್ಲೋಬಲ್ ಇವೆಂಟ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗಿ. ಬಟ್ ಇಲ್ಲಿ ನೋಡಿ ಪ್ಯಾಟರ್ನ್ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡಿತ್ತು. ಇಲ್ಲಿ ಒಂದು ಹಗ್ಗ ಜಗ್ಗಾಟಾಗಿ ಈಗ ಆಲ್ ಟೈಮ್ ಹೈ ಮಾಡ್ತು. ಆಲ್ ಟೈಮ್ ಹೈ ಮಾಡಿ ಅಲ್ಲಿಂದ ವಾಪಸ್ ಕರೆಕ್ಷನ್ ಬಂತು. ಸೊ ಸ್ವಲ್ಪ ಫಿನ್ ನಿಫ್ಟಿನಲ್ಲಿ ವಾಲಟಿಲಿಟಿ ಜಾಸ್ತಿ ಇದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಅದೇ ಥರ ಕಾಣುತ್ತೆ. ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದ್ರೂ ಇಲ್ಲ, ಮಿಡ್ ಕ್ಯಾಪ್ ನಿಫ್ಟಿ 11,000 ಝೋನ್ನ ಬಂತು. 11,000ದಲ್ಲಿ ಎಂ ಪ್ಯಾಟರ್ನ್ ಮಾಡ್ತಾ ಇದೆ, ಅದನ್ನ ಬಿಟ್ಟು ಹೋಗಿದ್ದು ಅಂತ ಆಗಲಿಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. 10,700 ಲೆವೆಲ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 10,700 ಬ್ರೇಕ್ ಆಯಿತು ಅಂತಂದರೆ 10,600 10,500 ತನಕ ಒಂದು 200 ಪಾಯಿಂಟ್ಸ್ ಫಾಲ್ ಬರ್ತಾ ಹೋಗ್ಬೋದು. ಆಗ ಒಂದು ಎಂ ಪ್ಯಾಟರ್ನ್ ಕಡೆ ಹೋಗ್ತಿದೆ ಅಂತ ಹೇಳ್ಬೋದು. ಬಟ್ ವೇಗಕ್ಕೆ ಒಂದಿಷ್ಟು ತಡೆಗೋಡೆ ಕೊಟ್ಟಂಗೆ ಆಗಿದೆ. ನೆನ್ನೆ ಒಂದು ಡೋಜಿ ಮಾಡಿತ್ತು, ಇವತ್ತು ಡೋಜಿ ಮಾಡಿತ್ತು. ಸೊ 10,700 ಈಗ ಮೇಕರ್ ಬ್ರೇಕ್ ಆಗಿದೆ. ನೋಡಿ ಬಿದ್ದರೆ ಯಾವ ರೀತಿ ಬಿದ್ದಿದೆ ಆ ಥರ ಕ್ಯಾಂಡಲ್ಗಳು ಬರ್ಬೋದು. ಎಲ್ಲ ನ್ಯೂಸ್ ಬೇಸ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಗ್ಲೋಬಲ್ ಪಾಲಿಟಿಕ್ಸ್ನ ಬಗ್ಗೆ ತುಂಬ ಹುಷಾರಾಗಿರಿ. ಕ್ಷಣಕ್ಕೂ ಚೇಂಜಸ್ ಆಗ್ತಾ ಇದೆ, ಏನು ಬೇಕಾದರೂ ಆಗ್ತಾ ಹೋಗ್ಬೋದು. ಸೊ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ನಿಫ್ಟಿ ಎಕ್ಸ್ಪೈರಿ ಯಾವತ್ತು ಗುರುವಾರ. ಸೊ ನಿಫ್ಟಿ ಒಂದ್ಸಲ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಸೊ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಿಫ್ಟಿ ಆಪ್ಷನ್ ಚೇಂಜ್ ನೋಡಿದರೆ ಎಲ್ಲಿದ್ದಾರೆ, 22,500 ಕಾಲ್ ರೇಟಿಂಗ್ ಆಗಿದೆ. 22,500 ತುಂಬ ಮೇಲ್ಗಡೆ ಲೆವೆಲ್ ಆಯಿತು. ನೀವು ಕೆಳಗಡೆ ನೋಡೋದಾದ್ರೆ 22,000 ನೋಡಿ 1.21 ಕೋಟಿ ಪುಟ್ ವೈ ಆಗಿದೆ. ಅಂದರೆ 21,000 ಸಪೋರ್ಟ್ ಇದೆ ಎಕ್ಸಾಕ್ಟ್ಲಿ. ಸೊ 21,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೇಲೆ ಟಫ್ ಫೈಟ್ ಅಂತ ಅಂದರೆ 22,200 ತನಕ ಇದೆ. ಅದ್ರ ಮೇಲ್ಗಡೆ ರೆಸಿಸ್ಟೆನ್ಸ್ಗಳು ಜಾಸ್ತಿ ಇದೆ. ಸೊ ಅಗೇನ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಓದ್ಬಿಡಿ. ಈ ಝೋನ್ ಬಾಟಮು ಅಥವಾ 22,300ರಿಂದ 22,000ದಲ್ಲಿ ಮುಗಿಯುವಂಥ ಒಂದು ಎಕ್ಸ್ಪೈರಿ ಆಗ್ಬೋದು. ಇನ್ನು ಕೆಳಗಡೆ ಓಪನ್ ಆಯಿತು ಅಂದರೆ 22,000 ಟೆಸ್ಟ್ ಮಾಡಿಕೊಂಡು ಒಂದು ವಾಪಸ್ ಸಪೋರ್ಟ್ ಬಂದು ಈ ರೇಂಜಲ್ಲೇ ಕ್ಲೋಸ್ ಆಗ್ತಾ ಹೋಗ್ಬೋದು. ಹಾಗಾಗಿ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ನ ಮಾಡಬೇಕು. 22,000 ಈಗಲೂ ಕೂಡ ಸಪೋರ್ಟ್ ಇದೆ. ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾವತ್ತು ಗುರುವಾರ, ಯಾಕೆಂದರೆ ರಜೆ ಮುಗಿಸಿ ಓಪನ್ ಆಗ್ತಾ ಇರುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದೇ ಝೋನಲ್ಲಿ ಓಪನ್ ಆದರೆ ಯಾವ ಕಡೆ ಹೋಗುತ್ತೋ ಆ ಕಡೆ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ ಇನ್ಫೋಸಿಸ್ ನೆನ್ನೆ ಮಾತಾಡಿದ್ವಿ ನೋಡಿ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡು 1,440 ಅದಕ್ಕೆ ಕೆಳಗಡೆ ಬಂದರೆ 1,400 ಬಂದು ಟೆಸ್ಟ್ ಆಗ್ಬೋದು ಅಂತ. ಇವತ್ತು ಒಂದು ಆ ಬಸ್ ಸ್ಟ್ಯಾಂಡ್ನ ಕ್ಲಿಯರ್ ಕಟ್ಟಾಗಿ ಬ್ರೇಕ್ ಡೌನ್ ಆಗಿ 1,400 ಕಡೆಗೆ ಬಂದಿದೆ. ಸೊ 1,400 ಅನ್ನೋದು ತುಂಬ ಇಂಪಾರ್ಟೆಂಟ್ ಲೆವೆಲ್ಲು. ವೀಕ್ಲಿ ಕ್ಯಾಂಡ್ಲು, ಡೈಲಿ ಕ್ಯಾಂಡ್ಲು ಎಲ್ಲಿ ಬೇಕಾದ್ರೂ ನೋಡ್ಕೊಂಬನ್ನಿ. 1,400 ಮೇಜರ್ ಆಗಿರೋಂಥ ಸಪೋರ್ಟ್ ಲೆವೆಲ್ ಇದು. ಸೊ 1,400 ಏನಾದ್ರು ಬ್ರೇಕ್ ಆಯಿತು ಅಂದರೆ ಇನ್ಫೋಸಿಸ್ಗೆ ತುಂಬ ನೆಗೆಟಿವ್ ಆಗುತ್ತೆ. ಆ ಥರ ಆಗಬೇಕು ಅಂತಂದರೆ ರಿಸಲ್ಟ್ ಯಾವ ಥರ ಬಂದಿರಬೇಕು ಅಂತ. ಯಾಕಂದರೆ 2 ಸಲ ಅವರು ರೆವೆನ್ಯೂ ಗೈಡ್ಲೈನ್ಸು ಕಮ್ಮಿ ಹೇಳ್ತಾನೆ ಬಂದಿದ್ರು. ಸೊ ಇಲ್ಲಿ ನೋಡೋದಾದರೆ ಈ ಝೋನ್ನ ಒಂದು ಏನು ಹಗ್ಗ ಜಗ್ಗಾಟಾಗಿತ್ತು, ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ಥರ ಅನಿಸಿತ್ತು. ಅಲ್ಲಿಂದ ಬ್ರೇಕ್ ಡೌನ್ ಫೇಲ್ಯೂರ್ ಆಯಿತು. ಯಾಕಂದರೆ ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಹೇಳ್ತಾನೆ ಇರ್ತೀನಿ, ಪಕ್ಕದಲ್ಲಿ 2 ಬಸ್ ಸ್ಟ್ಯಾಂಡ್ ಇದೆ ಅಂತಂದಾಗ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ನೋಡಿ. ಅಲ್ಲಿ ಅಟೆಂಡ್ ಮಾಡಿ ವಾಪಸ್ ರಿಜೆಕ್ಷನ್ ಆಗಿ ಬಂದಿದೆ. ಸೊ ಇದ್ರ ಬೇಸ್ ಕೂಡ ಆಗುತ್ತೆ, ಈ ಬಸ್ ಸ್ಟ್ಯಾಂಡ್ ಬೇಸ್ ಕೂಡ ಆಗುತ್ತೆ 1,400 ಅನ್ನೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ 1,400 ವೆರಿ ಇಂಪಾರ್ಟೆಂಟ್. ಮೇಕ್ ಆರ್ ಬ್ರೇಕ್ ಲೆವೆಲ್. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಖಂಡಿತ 1,400 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ನೀವು ಐಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಐಟಿನಲ್ಲಿ ಈ ಕ್ವಾರ್ಟರ್ಲಿ ಖಂಡಿತ ನಾನು ನೆಗೆಟಿವ್ ಆಗಿದ್ದೀನಿ. ಬಟ್ ಮುಂದಿನ ವರ್ಷದಷ್ಟೊತ್ತಿಗೆ ಐಟಿ ರಿಕವರ್ ಆಗಲೇಬೇಕು, ಯಾಕಂದರೆ ಎಲ್ಲದೂ ಡಿಜಿಟಲಲ್ಲಿ ನಡೀತಾ ಇದೆ. ಸೊ ಪೋರ್ಟ್ಫೋಲಿಯೋ ಯಾರಾದರೂ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ 1,400 ಅಥವಾ ಈ ಲೆವೆಲ್ ಕೆಳಗಡೆ ಬಂದರೆ ಖಂಡಿತವಾಗ್ಲೂ ಇನ್ಫೋಸಿಸಲ್ಲಿ ಒಳ್ಳೆ ಲೆವೆಲ್ ಆಗುತ್ತೆ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ. ಅಗೇನ್
ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಿರ್ತೀನಿ. ಜೊತೆಗೆ ಇನ್ಫೋಸಿಸ್ ಸ್ಟಾಕಲ್ಲಿ ನಾನು ಒಬ್ಬ ಹೂಡಿಕೆದಾರರಾಗಿದ್ದೀನಿ. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸು ಹಾವು ಏಣಿ ಆಟ ಆಡ್ತಾ ಇದೆ. ಇದನ್ನ ನಾವು ಮಾತಾಡಿದ್ವಿ ನೋಡಿ. ಈ ಝೋನ್ ಹೋಗುತ್ತೆ, ಇಲ್ಲಿಂದ ಒಂದು ದೊಡ್ಡದಾಗಿ ಹಗ್ಗ ಜಗ್ಗಾಟ ಆಗ್ತಾರೆ, ಕೆರೆ ದಡ ಆಗ್ತಾ ಇದೆ ಅಂತ. ಈ ಸಲ 5,900 ಲೆವೆಲ್ಗೆ ಬಂದರೆ ಆ್ಯಡ್ ಮಾಡ್ಕೊಳ್ಳೋಣ ಅಂತಿದ್ದೆ ಪೋರ್ಟ್ಫೋಲಿಯೋಗೆ. ಅದಕ್ಕಿಂತ ಮುಂಚೆನೇ ಮೇಲ್ಗಡೆ ಹೋಗಿತ್ತು. ಈಗ ನೋಡೋಣ ವಾಪಸ್ 5,900 ಲೆವೆಲ್ಗೆ ಬಂದರೆ, 6,000 ಆ ಲೆವೆಲ್ಗೆ ಬಂದರೆ ಖಂಡಿತವಾಗ್ಲೂ ನೀವು ಲಾಂಗ್ ರನ್ನಲ್ಲಿ ಬಜಾಜ್ ಫೈನಾನ್ಸಲ್ಲಿ ಆ್ಯಡ್ ಮಾಡ್ಕೋಬೋದು. ಡೈಲಿ ಕ್ಯಾಂಡಲ್ ನೀವು ನೋಡಿದ್ರೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿತ್ತು. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನಿಗೆ ಬ್ರೇಕ್ ಡೌನ್ ಆಯಿತು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಇಲ್ಲಿ ನೆಕ್ ಲೈನು, ಇಲ್ಲೊಂದು ಶೋಲ್ಡರ್ ಆಗಿತ್ತು, ಹೆಡ್ ಆಗಿತ್ತು, ಶೋಲ್ಡರ್ ಆಗಿತ್ತು, ಬ್ರೇಕ್ ಡೌನ್ ಆಯಿತು. ಇಷ್ಟೇ ದೊಡ್ಡ ಮೂಮೆಂಟ್ ಬಂತು. ಅಲ್ಲಿ ವಾಪಸ್ 6,200 ಸಪೋರ್ಟ್ ತೊಗೊಂತು. ಇಲ್ಲಿ 6,000ಕ್ಕೆ ಅಂತ ಕಾಯ್ತಾ ಇದ್ವಿ, ಬರಲಿಲ್ಲ. 6,200 ಸಪೋರ್ಟ್ ತೊಗೊಂಡು ಶಾರ್ಪ್ ರಿಕವರಿ ಬಂತು. ನೆಕ್ ಲೈನ್ ಮುರ್ಕೊಂಡು ಮೇಲ್ಗಡೆ ಹೋಗಿತ್ತು. ಈಗ ವಾಪಸ್ ನೆಕ್ ಲೈನ್ ಹತ್ರ ಬಂದಿದೆ. ಸೊ ಇವತ್ತಿನ ಕ್ಲೋಸಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಿಮಗೆ. 7,000, 6,900 ಲೆವೆಲ್ ಇದೆಯಲ್ಲ, 6,800 ಈ ಝೋನ್ ಇಂಪಾರ್ಟೆಂಟ್ ಸಪೋರ್ಟ್ ಏರಿಯಾ ಇದು. ಸೊ 6,800 ಏನಾದ್ರು ಈ ಸ್ಟಾಕ್ ಮತ್ತೆ ಬ್ರೇಕ್ ಆಯಿತು ಅಂತಂದರೆ ತಿರ್ಗಾ ನಮಗೆ 6,400, 6,200 ಲೆವೆಲ್ಗಳಿಗೆ ಬರ್ತಾ ಹೋಗ್ಬೋದು. ಸೊ ಇವೆಂಟ್ ಕೂಡ ಇದೆ, ನಾಳೆ ನಾಡಿದ್ದು ಯಾವತ್ತೂ ಇದೆ ಇವೆಂಟ್ ಇದೆ. 23 ಏಪ್ರಿಲ್ಗೆ ಇವ್ರದ್ದು ಅರ್ನಿಂಗ್ಸು Q4 ರಿಸಲ್ಟ್ ಬರುತ್ತೆ. ನೋಡ್ತೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಎಕ್ಸೈಡ್ ಇಂಡಸ್ಟ್ರೀಸ್ ಒಂದು ಬ್ರೇಕ್ಔಟ್ ಆಗಿ ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ಬೇಡ ಅಂತ ಜಸ್ಟ್ ಲಾಸ್ಟ್ ವೀಕ್ ಮಾತಾಡಿದ್ವಿ ಅನ್ಸುತ್ತೆ. ಬಟ್ ಈ ಮಂತಲ್ಲಿ ನೋಡಿ 50% ರಿಟರ್ನ್ ಎಕ್ಸೈಡ್ ಇಂಡಸ್ಟ್ರೀಸಲ್ಲಿ. ಕಾರಣ ಬ್ಯಾಟ್ರಿ ಸ್ಪೇಸು ನಿಮ್ಗೆ ಹೇಳ್ತಾ ಬಂದಿದ್ದೀನಿ, ತುಂಬ ಪಾಪ್ಯುಲರ್ ಆಗ್ತಾ ಹೋಗುತ್ತೆ EV ಈ ಥರ ಎಲ್ಲ ಮಾತಾಡಿದಾಗ ಅಂತ. ಜೊತೆಗೆ ಇವ್ರದ್ದು ಈ ಕಿಯಾ ಮತ್ತು ಹ್ಯುಂಡೈ ಅವ್ರದ್ದು ಒಂದೇನೋ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆಯಂತೆ ಎಕ್ಸೈಡ್ ಟೈಅಪ್ ಜೊತೆ. ಇವತ್ತು ತುಂಬ ದೊಡ್ಡ ವಾಲ್ಯೂಮಲ್ ಆಗಿದೆ. ಇಂಟ್ರೆಸ್ಟ್ ಇದ್ದವರು ಡೆಲಿವರಿ ಪರ್ಸೆಂಟ್ನ ಚೆಕ್ಔಟ್ ಮಾಡಿ ಹೇಳಿ. ಬಟ್ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ನೋಡಿ, ಸ್ಟಾಕ್ಸ್ ರಿಟರ್ನ್ಸ್ ಕೊಡೋದಿಲ್ಲ ಅಂತಿರೋದಿಲ್ಲ. ಬಟ್ ಯಾಕೆ ನೀವು ಒಳ್ಳೆ ಸ್ಟಾಕಲ್ಲೂ ನಿಮ್ಗೆ ರಿಸಲ್ಟ್ ಬರ್ತಾ ಇರಲ್ಲ, ರಿಟರ್ನ್ಸ್ ಬರ್ತಾ ಇರಲ್ಲ ಅಂದರೆ, ಎಕ್ಸಾಕ್ಟ್ ಟಾಪಲ್ಲಿ ಹೋದಾಗ ನೀವು ಇನ್ವೆಸ್ಟ್ ಮಾಡ್ತೀರಾ. ₹100 ಇದ್ದಂಥ ಸ್ಟಾಕು ನಿಮಗೆ ಈಗ ₹500 ಹೋಗಿದೆ. ಆಲ್ಮೋಸ್ಟ್ 5 ಟೈಮ್ಸ್ ರಿಟರ್ನ್ ಆಗೋಗಿದೆ. ಸೊ ಈಗ ಬಂದು ನೀವು ಇನ್ವೆಸ್ಟ್ ಮಾಡಿದ್ರೆ, ಸೊ ಇಲ್ಲಿಂದ ಏನಾದ್ರು ಒಂದು ಸಣ್ಣ ಶಾರ್ಟ್ ಕವರಿಂಗ್ ಬಂತು ಅಂದ್ರೆ ನೀವು ಸುಮಾರು ದಿನ ಉಳ್ಕೋಬೇಕಾಗುತ್ತೆ. ಯೂಶಲಿ 1 ಮಂತಲ್ಲಿ ಅಥವಾ 1 ಡೇನಲ್ಲಿ ಇಷ್ಟು ದೊಡ್ಡ ಬೆಳವಣಿಗೆ ಆಯಿತು ಅಂತಂದರೆ ಏನಾಗುತ್ತೆ, ಅಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಸೊ 320ರಿಂದ 480 ಲೆವೆಲಲ್ಲಿ ಸ್ಟಾಕು ಸುಮಾರು ದಿನ ಉಳ್ಕೋಬೋದು. ಅಂದರೆ 360 ಈ ಲೆವೆಲಿಂದ ಈ ಲೆವೆಲಲ್ಲಿ. ಸೊ ಹಾಗಾಗಿ ಈಗ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಎಂಜಾಯ್ ಮಾಡಿ, ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಎಕ್ಸೈಡಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೆ. ಐ ಥಿಂಕ್ ಇವಾಗ ನನ್ನ ಹತ್ರ ಈ ಸ್ಟಾಕ್ ಇಲ್ಲ, ಸೊ ನಾನು ಎಕ್ಸಿಟ್ ಆದೆ. ಬಟ್ ಹೋಲ್ಡ್ ಮಾಡಿದವರು ಖಂಡಿತ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಈಗ IT-ನಲ್ಲಿ ಇನ್ನೊಂದೆರಡು ಸ್ಟಾಕ್ಗಳನ್ನು ತಗೊತಾ ಇದ್ದೀನಿ ಇವತ್ತು. ಹ್ಯಾಪಿಯೆಸ್ಟ್ ಮೈಂಡ್ಸ್ ನೋಡಿ, ಹ್ಯಾಪಿಯೆಸ್ಟ್ ಮೈಂಡ್ಸ್ ಒಂದು ಮಿಡ್ ಕ್ಯಾಪ್ ಕಂಪನಿ ಆಗುತ್ತೆ. IT ಸೆಕ್ಟರ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾರಂಥ ಕಂಪನಿ. ಇಲ್ಲಿ ನೋಡೋದಾದ್ರೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡ್ರಂಥ ಲೆವೆಲು 760, 800 ಈ ಲೆವೆಲು ಇಲ್ಲಿಗೆ ಬಂದಿದೆ. ಈಗ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನಾದರೂ ಈ ಕ್ಯಾಂಡಲ್ ಇದೆಲ್ಲ ನಾವು ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಒಂದು 1000 ಲೆವೆಲ್ ತನಕ ಒಂದು ಶಾರ್ಟ್ ಕವರಿಂಗ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 100-150 ಪಾಯಿಂಟ್ಸು. ಇಲ್ಲಿಂದ ಬ್ರೇಕ್ ಡೌನ್ ಆಯಿತು ಅಂತಂದರೆ ಮತ್ತೆ ನಮಗೆ ವೀಕ್ ಸೆಂಟಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ, ಮೇಕ್ ಆರ್ ಬ್ರೇಕ್ ಲೆವೆಲಲ್ಲಿದೆ ಹ್ಯಾಪಿಯೆಸ್ಟ್ ಮೈಂಡ್ಸು. ಟ್ರ್ಯಾಕ್ ಮಾಡ್ತಾ ಇರಿ. ರಿಸಲ್ಟ್ ಕೂಡ ಇವರು ಇತ್ತೀಚೆಗೆ ಬರಬೇಕು. ಇವಾಗ ಯಾವಾಗಲೂ ಬರೋದಿರುತ್ತೆ. ಮೇನಲ್ಲಿದೆ, ಈ ತಿಂಗಳಿಲ್ಲ, ಮೇನಲ್ಲಿದೆ. ಲಾಸ್ಟ್ 3 ಕ್ವಾರ್ಟರ್ ಸ್ವಲ್ಪ ನೆಗೆಟಿವ್ ರಿಟರ್ನ್ ಮಾಡಿದೆ. ಬಟ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಒಳ್ಳೆ ಕಂಪನಿ. ಅದೇ ರೀತಿಯಾಗಿ L&T ಮೈಂಟ್ರಿ ಸಿಕ್ಕಾಪಟ್ಟಿ ರ್ಯಾಲಿ ಆಗೋಗಿತ್ತು ನೋಡಿ. ಎಲ್ಲಿದ್ದು 1,500 ಇದ್ದಿದ್ದು 7,000 ತನಕ ಹೋಗಿತ್ತು, 7,500 ತನಕ ಹೋಗಿತ್ತು. ಬಟ್ ಈಗ ವಾಪಸ್ ಬರ್ತಾ ಇದೆ. ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ಸಪೋರ್ಟ್ ಲೈನ್ ಅಂತಿತ್ತು, ಆ ಸಪೋರ್ಟ್ ಲೈನ್ ಬ್ರೇಕ್ ಆಗಿ ಬಂದಿದೆ. ಸೊ 4,000 ಲೆವೆಲ್ಗೆ ಈ ಸ್ಟಾಕು ಬಂದು ಟೆಸ್ಟ್ ಆಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ 4,200, 4,000 ಟಾರ್ಗೆಟ್ಗಳನ್ನು ಇಟ್ಕೊಂಡು ಯಾರಾದರೂ ಶಾರ್ಟ್ ಟರ್ಮಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ಮಾಡ್ತಾ ಹೋಗೋದು. ಎಗೇನ್ ವಿತ್ ಡಿಸ್ಕ್ಲೇಮರ್, 5,000 ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. ಸೊ ನೋಡ್ತಾ ಹೋಗೋಣ ಆ ಒಂದು ಟಾರ್ಗೆಟ್ಗಳು ಸಿಗುವಂಥ ಸಾಧ್ಯತೆ. ಇದರಲ್ಲೂ ಕೂಡ ರಿಸಲ್ಟು ಯಾವತ್ತಿದೆ ರಿಸಲ್ಟು ನೋಡೋಣ. LTI ಮೈಂಟ್ರಿನಲ್ಲಿ 26 ಏಪ್ರಿಲ್ಗೆ ರಿಸಲ್ಟ್ ಇದೆ. ಬಟ್ ಚಾರ್ಟಲ್ಲಿ ಖಂಡಿತವಾಗ್ಲೂ ವೀಕಾಗಿ ಕಾಣಿಸ್ತಾರೆ. ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ. ಇಂಟ್ರಾಡೇಗೂ ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಹೋಗೋದು. ಬಟ್ ವಾಲಟೈಲ್ ಸ್ಟಾಕು ಹುಷಾರಾಗಿರಿ. ತುಂಬ ದೊಡ್ಡ ಕ್ವಾಂಟಿಟಿ ಮಾಡ್ಕೊಂಡ್ರೆ ಕೈ ಸುಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ICICI ಬ್ಯಾಂಕಿನ ಕ್ಲೋಸಿಂಗ್ ಇವತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಚಾನಲಲ್ಲಿ ಮಾತಾಡ್ಕೊಂಡಿದ್ವಿ ನೋಡಿ. ಚಾನಲ್ ಬಗ್ಗೆ ಈ ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಮೆಂಬರ್ಶಿಪ್ಪು, ಪೇಯ್ಡ್ ವಾಟ್ಸಪ್ ಗ್ರೂಪು, ಪೇಯ್ಡ್ ಟೆಲಿಗ್ರಾಮ್ ಗ್ರೂಪು ಇದು ಯಾವುದೂ ಇರೋದಿಲ್ಲ. ಸೊ ಸುಮಾರು ಜನ ಸಂಪರ್ಕ ಮಾಡಬೇಕು, ನಿಮ್ಮ ನಂಬರ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರಿ. ದಯವಿಟ್ಟು ಕ್ಷಮಿಸಿ, ನಾನು ಯಾರಿಗೂ ನನ್ನ ಪರ್ಸನಲ್ ನಂಬರ್ನ ಕೊಡೋದಿಲ್ಲ. ನಿಮ್ಮ ಮೇಲೆ ಏನೇ ಒಂದು ನಿಮಗೆ ಸಲಹೆ ಬೇಕು ಅಂತಂದರೆ ಅಥವಾ ಮಾತಾಡಬೇಕು, ಡಿಸ್ಕಷನ್ಸ್ ಇದೆ ಅಂತಂದರೆ ದಯವಿಟ್ಟು ನಮ್ಮ ಒಳ್ಳೆ ಕಮ್ಯುನಿಟಿ ಇದೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ತುಂಬ ಜನ ಆ್ಯಕ್ಟಿವ್ಸ್ ಇರ್ತಾರೆ, ತುಂಬ ತಿಳ್ಕೊಂಡಿರೋರು ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಹಾಗಾಗಿ ಒಬ್ಬರು ನಿಮಗೆ ಸಹಾಯನ ಮಾಡೇ ಮಾಡ್ತಾರೆ. ಸೊ ನೀವು ಅದೆರಡರದ್ದು ಲಿಂಕನ್ನು ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಲಿಂಕು ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ. ಯಾವುದೇ ಬಲವಂತ ಇಲ್ಲ. ಹೇಗೆ ನಿಮಗೆ ಸೂಟ್ ಆಗ್ತಾ ಇದೆ, ನಮ್ಮ ಮಾಹಿತಿ ಹಿಡಿಸ್ತಾ ಇದೆ ಅಂದರೆ ನೀವು ಅಲ್ಲಿ ಫ್ರೀ ಆಗಿರುತ್ತೆ, ಬಂದು ಆಕ್ಸೆಸ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಅದನ್ನ ನಾನು ನಾಳೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಬೇರೆ ಮೆಂಬರ್ಸಿಗೆ ಅನ್ಲಿಸ್ಟೆಡ್ ವಿಡಿಯೋ ಕೊಟ್ಟಿದ್ದೆ, ಏನಿದೆ ಯಾವ ಥರ ಇದೆ ನಮ್ಮದು. ಯಾಕಂದರೆ ನಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಹತ್ರನೂ ಬಂದ್ಬೋದು, ನಮ್ಮ ಚಾನಲ್ ಲೋಗೋ ಇಟ್ಕೊಂಡು ನಮ್ಮ ಚಾನಲ್ ಹೆಸರು ಇಟ್ಕೊಂಡು ನೋಡಿ. ಆ ರೀತಿ ಯಾವುದೇ ಇರೋದಿಲ್ಲ. ಯಾವುದೇ ರೀತಿಯಾದಂಥ ಪೇಯ್ಡ್ ಕೋರ್ಸು, ಸೆಮಿನಾರು, ವೆಬಿನಾರು ಅಥವಾ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು, ಪೇಯ್ಡ್ ಗ್ರೂಪ್ ಅಂತ ಯಾರಾದರೂ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ. ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಪೇಯ್ಡ್ ಕಂಟೆಂಟ್ ಅಂತ ನಮ್ಮ ಹತ್ರ ಇರೋದಿಲ್ಲ. ಯೂಟ್ಯೂಬ್ ಮೆಂಬರ್ಶಿಪ್ ಇದೆ, ಅದು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮಾಹಿತಿ, ನನ್ನ ಎಫರ್ಟ್ಸು, ನನ್ನ ಟೈಮ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನೀವು ಆಪ್ಷನಲ್ಲೂ ನೀವು ಮಂತ್ಲಿ ಒಂದು ಸಪೋರ್ಟಿಂಗ್ ಮೆಂಬರ್ ಆಗಿ ನನ್ನ ಸಪೋರ್ಟ್ ಮಾಡ್ತಾ ಹೋಗ್ಬೋದು. ಅದನ್ನು ಹೊರತುಪಡಿಸಿದ ಹಾಗೆ ನಮ್ಮ ಚಾನಲ್ನ ಅಫಿಲಿಯೇಷನ್ ಲಿಂಕ್ಸ್ ಇರುತ್ತೆ.
ಇರುತ್ತೆ ಡಿಮ್ಯಾಟ್ದು, ಅದು ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅದರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನನಗೆ ಬ್ರೋಕರೇಜ್ ಅಂತ ಕೊಡ್ತಾರೆ ನೀವು ಅಕೌಂಟ್ ಓಪನ್ ಮಾಡಿದಾಗ. ಸೊ ಇಷ್ಟೇ ನಮ್ಮ ಹತ್ರ ಇರುವಂಥದ್ದು. ಬೇರೆ ಯಾವುದೇ ರೀತಿಯಲ್ಲಿ ಯಾರೇ ನಿಮ್ಮ ಸಂಪರ್ಕ ಮಾಡಿದ್ರು ಅಂದರೂ ದಯವಿಟ್ಟು ನಂಬಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಯಾರಿಗೋ ದುಡ್ಡು ಕೊಟ್ಬಿಟ್ಟು ದುಡ್ಡನ್ನ ಕಳ್ಕೊಂಡು ಅದು ಸ್ಪ್ಯಾಮ್ ಚಾನಲ್ ಆಗಿದ್ರೆ ನಾನು ಜವಾಬ್ದಾರನಾಗಿರಲ್ಲ. ದಯವಿಟ್ಟು ಕಳಕಳಿ ವಿನಂತಿ, ನಮ್ಮ ಚಾನಲ್ ಲೋಗೋ ಅಥವಾ ಹೆಸರು ಹೇಳ್ಕೊಂಡು ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗ್ಬಿಡಿ. ಸೊ 1060 1050 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಸ್ ಸ್ಟ್ಯಾಂಡ್ ನೋಡಿ, ಇಲ್ಲಿಂದ ಅಂತ ನೀವು ಕ್ಯಾಪ್ಚರ್ ಮಾಡೋದಾದರೆ. ಸೊ 1051 ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ನೋಡಿ ಒಂದು ಮಾರಬೋಜು ಕ್ಯಾಂಡಲ್ ಕೂಡ ಆಗಿತ್ತು. ಸೊ ಇದನ್ನ ಯಾವ ರೀತಿ ಮೇಕ್ ಆರ್ ಬ್ರೇಕ್ ಅನ್ನೋದು ನೋಡ್ತಾ ಹೋಗಬೇಕು. 1.5 ತಿಂಗಳಿಂದ ಒಂದೇ ಝೋನಲ್ಲಿದೆ ICICI ಬ್ಯಾಂಕು. ಸೊ ನೋಡ್ತಾ ಹೋಗೋಣ ICICI ಬ್ಯಾಂಕ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1040 1050 ಈ ಝೋನ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಆಗ ICICI ಬ್ಯಾಂಕ್ ವೀಕ್ ಆಗ್ತಾ ಹೋಗುತ್ತೆ. ಒಂದು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಸುಮಾರು ದಿನದಿಂದ ಕಾಯ್ತಾ ಇದ್ದಾರೆ ಅಂತ ಗೊತ್ತು. ಸೊ ಆ್ಯಡ್ ಮಾಡ್ಕೊಳಕ್ಕೆ ಖಂಡಿತ ಒಳ್ಳೆ ಲೆವೆಲ್ಗಳು ಬರುತ್ತೆ. 950 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ನೋಡಿ. ಯಾಕೆಂದರೆ ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ಲೈನ್ ಆಗ್ತಾ ಹೋಗಿದ್ದ ಲೆವೆಲ್ಲು ಇದನ್ನ ಬ್ರೇಕ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈ ಹಂತವಾಗಿ ಈ ಝೋನ್ಗಳಲ್ಲಿ ನೀವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋದು ICICI ಬ್ಯಾಂಕಲ್ಲಿ. ಯಾಕೆಂದರೆ ಈಗ ಆಲ್ ಟೈಮ್ ಹೈಯಲ್ಲಿದೆ, ಕಾಂಪಿಟೇಟರು ಕೆಳಗಡೆ ಇದ್ದಾರೆ HDFC ಬ್ಯಾಂಕು. ಸೊ ನೋಡೋಣ ICICI ಬ್ಯಾಂಕಲ್ಲಿ ಏನಾದ್ರು ಕರೆಕ್ಷನ್ ಬಂತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಕರೆಕ್ಷನ್ ಬರ್ತಾ ಹೋಗೋದು. ಯಾಕೆಂದರೆ ಇವೆಲ್ಲ ಹೆವಿ ವೇಟ್ಸ್ ಆಗ್ತಾ ಹೋಗುತ್ತೆ. ICICI ಬ್ಯಾಂಕು HDFC ಬ್ಯಾಂಕಿಂದನೇ 50% ಕಾಂಟ್ರಿಬ್ಯೂಷನ್ ಬರ್ತಾ ಹೋಗುತ್ತೆ ನಮ್ಮ ಬ್ಯಾಂಕ್ ನಿಫ್ಟಿ ಇಂಡೆಕ್ಸಿಗೆ. ಸೊ ನಾಳೆ ಡೆಡಿಕೇಟೆಡ್ ವೀಡಿಯೋ ಅಂತ ಯಾವುದು ಮಾಡ್ತಾ ಇಲ್ಲ, ಸ್ವಲ್ಪ ನಾನು ಕೂಡ ಬಿಸಿ ಇದ್ದೀನಿ. ಹಾಗಾಗಿ ನಾಳೆ ನಿಮಗೆ ಯಾಕೆಂದರೆ ಬೇರೆ ಏನೂ ರಜೆ ಇಲ್ಲಲ್ವಾ, ಜಸ್ಟ್ ಮಾರ್ಕೆಟಿಗೆ ರಜೆ ಇರುತ್ತೆ. ಹಾಗಾಗಿ ನಾಳೆ ಆ ಮೆಂಬರ್ಶಿಪ್ ವೀಡಿಯೋನ ನಾನು ನೀವು ಎಲ್ಲರಿಗೂ ಪಬ್ಲಿಕ್ ಮಾಡ್ತೀನಿ. ನಿಮಗೆ ಅದರಲ್ಲಿ ಮಾಹಿತಿ ಸಿಗುತ್ತೆ, ನೀವು ನೋಡ್ತಾ ಹೋಗ್ಬೋದು. ಸೊ ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಗುರುವಾರ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೋಪ್ಫುಲಿ ಯಾರೂ ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅನ್ಕೊತೀನಿ. ಕ್ಯಾರಿ ಮಾಡಿದರೆ ಎಲ್ಲ ನ್ಯೂಸ್ ಮುಂದೆನೇ ಕೂತಿರ್ಬೇಕಾಗತ್ತೆ. ಸೊ ಆ ಥರ ಸಿಚುವೇಷನ್ ಆಗೋದು ಬೇಡ ಅಂತ ಕೇಳ್ಕೊತೀನಿ. ಸೊ ಏನೇ ಆಗಿದ್ರು ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ಥರ ನ್ಯೂಸ್ ಅಂತ ಇದ್ದಾಗ ಗ್ರೀಡ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಸೊ ನಾನು ಇಷ್ಟು ದಿನದ್ದೆಲ್ಲದೂ ಒಂದು ತಿಂಗಳದ್ದು ನಾನು ಒಂದೇ ದಿನದಲ್ಲಿ ತೆಗೆದುಬಿಡ್ಬೋದು, ಅಷ್ಟೊಂದು ಮೂಮೆಂಟ್ ಸಿಗುತ್ತೆ ಅಂತ ಹೋಗಿ ಸೊ ತುಂಬ ದೊಡ್ಡ ಲಾಸಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾ ಹೋಗೋಣ. ತುಂಬ ಏನೋ ಒಂದೇ ದಿನದಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ. ಹೆಲ್ಪ್ ಬೇಕಿತ್ತು ಅಂತಂದರೆ ಮೈಂಡ್ಫುಲ್ ಅನ್ನೋ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.